ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಈಗಾಗಲೇ ವಿಧಿವಶ ಆಗಿರ್ತಕ್ಕಂಥದ್ದು. ನಿನ್ನೆ ಸುಮಾರು 4 ಗಂಟೆ ಸುಮಾರದಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಅಂತಿಮ ದರ್ಶನಕ್ಕಾಗಿ ಆಗ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಕೂಡ ಹೊಳೆನರಸೀಪುರದಲ್ಲಿ ರೇವಣ್ಣವರ ನಿವಾಸದ ಮುಂಭಾಗ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಈಗಾಗಲೇ ನಾವು ನೋಡ್ಬೋದು ಏನು ಇಲ್ಲಿ ಹೊಳೆನರಸೀಪುರದ ರೇವಣ್ಣನವರ ನಿವಾಸ ಏನಿದೆ, ನಿವಾಸದ ಎದುರಿನಲ್ಲಿ ಅವರ ಒಂದು ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಿದೆ. ಅಧಿಕಾರಿಗಳು ಕೂಡ ಇಲ್ಲಿ ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಭೇಟಿ ನೀಡಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡಲಾಗಿದೆ. ಈಗಾಗಲೇ ರೇವಣ್ಣ ನಿವಾಸದ ಮುಂಭಾಗ ಏನು ಅಂತಿಮ ದರ್ಶನ, ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದ ಸಕಲ ಸಿದ್ಧತೆಗಳು ಕೂಡ ಮಾಡ್ಕೊಳ್ಳಲಾಗ್ತಿದೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಅಭಿಮಾನಿಗಳ ವೃಂದವನ್ನು ಹೊಂದಿರತಕ್ಕಂತಹ ದೇವೇಗೌಡರಾಗಿರ್ಬೋದು, ಚೆನ್ನಮ್ಮ ಅವ್ರನ್ನ ನೋಡಲಿಕ್ಕೆ ಸಾಕಷ್ಟು ಜನ ಆಗಮಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಅವರ ಮನೆಯ ಮುಂಭಾಗ ಇರತಕ್ಕಂತಹ ಜಾಗದಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ವ್ಯವಸ್ಥೆನ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಸಹಸ್ರಾರು ಸಂಖ್ಯೆಯಲ್ಲಿ ಚೆನ್ನಮ್ಮನವರ ಅಭಿಮಾನಿಗಳು ಬರುವ ನಿಟ್ಟಿನಲ್ಲಿ ಇರೋದ್ರಿಂದ ಈಗಾಗಲೇ ಏನು ಜಿಲ್ಲಾಡಳಿತದಿಂದ ಆಗಿರ್ಬೋದು, ಈ ರೇವಣ್ಣವರ ಕುಟುಂಬಸ್ಥರಿಂದನೂ ಕೂಡ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ಈಗ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ರೇವಣ್ಣವರ ಮನೆ ಮುಂಭಾಗ ಏನು ಒಂದು ಜಾಗ ಇದೆ, ಆ ಜಾಗದ ಸುತ್ತಲೂ ಕೂಡ ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಹಾಕಿರ್ತಕ್ಕಂಥದ್ದು. ಈಗಾಗಲೇ ಏನೋ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತೆ ಸರ್ಕಾರಿ ಗೌರವದೊಂದಿಗೆ ಏನೋ ಅವರ ಅಂತಿಮ ವಿಧಿವಿಧಾನ ಮಾಡಲಾಗುತ್ತೆ, ಅಂತಿಮ ಸಂಸ್ಕಾರ ನೆರವೇರಿಸಲಾಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ಜಿಲ್ಲಾಡಳಿತ ಕೂಡ ಸ್ವತಃ ಇಲ್ಲಿ ಬಂದು ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆದಿದೆ, ಸುಮಾರು 2000ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದ ನೂಕುನುಗ್ಗಲು ಆಗದಂತೆ ಬ್ಯಾರಿಕೇಡ್ ವ್ಯವಸ್ಥೆನೂ ಕೂಡ ಈ ಮನೆ ಮುಂಭಾಗ ಮಾಡಿದ್ರು. ಸುಮಾರು ಬೆಂಗಳೂರಿನಿಂದ ಒಂದು 12 ಗಂಟೆಗೆ ಹೊರಟಂತಹ ಪಾರ್ಥಿವ ಶರೀರ ಹಾಸನ ನಗರಕ್ಕೆ ಸೇರಿದಂತೆ ಅಲ್ಲಲ್ಲಿ ಸ್ಥಾಪನ ಕೊಟ್ಟು ನಂತರ ನೇರವಾಗಿ ಹೊಳೆನರಸೀಪುರದ ಅವರ ನಿವಾಸಕ್ಕೆ ಬಂದು ಇಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರಮೇಶ್ ಜೊತೆ ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.